ನಮಸ್ಕಾರ, ಬನ್ನಿ ಇಲ್ಲಿ. ಹಂಗೆ ಎಸ್ಕೇಪ್ ಆಗ್ಬಿಟ್ರು. ಅವರು ದರ್ಶನ್ ಅಭಿಮಾನಿ ಇರ್ತಾರೆ ಇಲ್ಲೆಲ್ಲ. ದರ್ಶನ್ ಅಭಿಮಾನಿಗಳು ಇದಾರೆ. ಯಾರು ದರ್ಶನ್ ಅಭಿಮಾನಿನ ನೀವು? ನೀವಲ್ವಾ? ಏನ್ ಹೇಳ್ತೀರಾ ಸರ್ ಈ ಒಂದು ಘಟನೆ ಬಗ್ಗೆ? ಕಳ್ಳನ ಮಗವನು ಸರಿನಾ ಸರ್ ಅವ್ರು ಮಾಡಿದ್ದು? ನೋಡಿ, ಇವ್ರು ದರ್ಶನ್ ಅಭಿಮಾನಿ ಇರ್ಬೇಕು. ಬನ್ನಿ ಇಲ್ಲಿ. ತಪ್ಪು ತಪ್ಪೇ ಅಲ್ವಾ? ಅಲ್ಲ, ನೀವು ದರ್ಶನ್ ಅಭಿಮಾನಿ ಇದ್ರು ಕೂಡ ಯಾರಾದ್ರೂ ಇದ್ರೆ ಬಂದ್ ಮಾತಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಏನು ಇಲ್ಲ. ನಿಮ್ ಅನಿಸಿಕೆಗಳನ್ನ, ನಿಮ್ ಅಭಿಪ್ರಾಯಗಳನ್ನ ಹೇಳ್ಬೋದು. ಬನ್ನಿ. ಕೈ ಎತ್ತಿದ್ದೀರಲ್ಲ, ಯಾರನ್ನ? ಆಟೋದವ್ರನ್ನ? ಆಯ್ತು. ಬಟ್ ಎಲ್ರಿಗೂ ಕೂಡ ಯಾರೇನ್ ಬಂದ್ ಮಾತಾಡ್ಬೇಡಿ ಅಥವಾ ಏನೋ ಅವ್ರ ಬಗ್ಗೆ ಹೇಳ್ಬೇಡಿ ಅಂತ ಹೇಳಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನ ನೀವು ಕೂಡ ಹೇಳ್ಬೋದು. ದರ್ಶನ್ ಅಭಿಮಾನಿಗಳು ಇಲ್ಲಿ ಈ ಒಂದು ಸರ್ಕಲ್ ಅಲ್ಲಿ ಇದಾರೆ, ನಮಗ್ ಗೊತ್ತು. ನಾವು ಮಾತಾಡ್ತಿರೋದ್ ಕೇಳ್ಕೊಂಡು ಹುರ್ಕೋತಿದ್ದೀರಾ, ಬೇಜಾರ್ ಮಾಡ್ಕೋತಿರ್ತೀರಾ. ಇವಳೇ ಅವಳಿಗೆ ಬಂದ್ ಮಾತಾಡ್ತಾಳಲ್ಲ ನಮ್ ಬಾಸ್ ಬಗ್ಗೆ ಅಂತಾನು ಅನ್ಕೊಂಡಿರ್ತೀರಾ. ನಮ್ ಕೆಲ್ಸ ನಾವ್ ಮಾಡ್ತಿದೀವಿ, ನಿಮ್ ಮಾತುಗಳು ನೀವು ಆಡ್ಬೋದು. ಸರ್, ದರ್ಶನ್ ಅವರು ಇಲ್ಲಿಂದ ಅಂದ್ರೆ ಇವಾಗ ಚಿತ್ರದುರ್ಗ ಅವಾಗ್ಲೇ ಹೊಡೆದೋದ್ರಿ ಅವ್ರಿಗೆ. ಯಾಕೆ ಸರ್ ದರ್ಶನ್ ಅವ್ರ ಕಂಡ್ರೆ ಅಷ್ಟೊಂದು ಇಷ್ಟನ ನಿಮ್ಗೆ? ಯಾಕೆ ಕೊಡೋಣ ಅವ್ರಿಗೆ? ಆಗ್ಲೇ ಅವ್ರು ಮಾತಾಡ್ಬೇಡ ಅಂತ ಅನ್ಬಿಟ್ಟು ಹೊಡೆದ್ಬಿಟ್ಟು ಹೋದ್ರಲ್ಲ ನೀವು? ಮಾತಾಡಿಲ್ಲ, ನಾನು ಕರ್ದಿದ್ದಷ್ಟೇ. ಏನ್ ಹೇಳ್ತೀರಾ ಸರ್ ಈ ಒಂದು ಘಟನೆ ಬಗ್ಗೆ? ದುರ್ಗಾ ಇವತ್ತು ಈ ರೀತಿಯಾಗಿ ಸೌಂಡ್ ಮಾಡ್ತಿದೆ. ಅದು ಕೋರ್ಟಾಗ ಬಂದಾಗ ಕೊಲೆಗಾರನ ಏನಂತ ಗೊತ್ತಾಗುತ್ತೆ. ಅಲ್ಲೇ ತಗೊಂಡ್ ನಾವು ಮಾತಾಡಕ್ಕಾಗಲ್ಲ, ಅಲ್ಲಿ ತನಕ ಮಾತಾಡಕ್ ಹೋಗಲ್ಲ. ಆದ್ರೂ ನಿಮ್ಮ ದುರ್ಗಾದಲ್ಲಿ ನಡೆದಿರುವಂತ ಈ ಒಂದು ಘಟನೆ, ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಬಗ್ಗೆ ಏನ್ ನಿಮ್ಗೆ ಅನ್ಸುತ್ತೆ? ಏನ್ ಅನ್ಸುತ್ತೆ? ಏನು ಹೇಳಕ್ ಬರಲ್ಲ. ನೀವ್ ಹೇಳ್ರಿ ನೋಡೋಣ, ಏನ್ ಹೇಳ್ತೀರಿ? ನಮಗ್ ಬೇಜಾರಾಗ್ತಿದೆ ಸರ್. ನಮ್ಗೆ ಅಂದ್ರೆ ಅವ್ರು ನೋಡಿ, ಅವರು ನಿಮ್ ತರದ್ದೇ ಒಂದು ಆಳ್ತಾನೆ ಇರುವಂತ ಮನುಷ್ಯ. ಆ ಮನುಷ್ಯನಿಗೆ ಆ ರೀತಿ ಹೊಡೆದಿದ್ದಾರೆ ಅಂತಂದಾಗ ಒಂಥರ ಮನ್ಸಿಗೆ ನೋವಾಗುತ್ತೆ. ಈಗ ನಾವ್ ಏನ್ ಹೇಳಕ್ ಬರಲ್ಲ. ಅಲ್ಲಿ ಕೋರ್ಟಿಂದ ಬರುತ್ತಲ್ಲ, ಅವಾಗ ಕೊಲೆಗಾರನ ಏನೋ ಅಂತ ಗೊತ್ತಾಗುತ್ತೆ. ಕೊಲೆಗಾರಿಗೆ ಶಿಕ್ಷೆ ಆಗ್ಬೇಕಾ? ಆಗುತ್ತೆ ಮತ್ತೆ. ಶಿಕ್ಷೆ ಆಗ್ಬೇಕು ದರ್ಶನ್ಗೆ. ಒಬ್ಬ ಅಮಾಯಕನ್ನ ಯಾರನ್ನೋ ಕರ್ಕೊಂಡ್ ಬಂದು ಬೆಂಗಳೂರಿಗೆ ಕರ್ಕೊಂಡೋಗಿ ಕೊಲೆ ಮಾಡಿಸಿದ ರೌಡಿಜಮ್ಮು. ದುಡ್ಡಿರೋರ್ಗೊಂದ್ ನ್ಯಾಯ, ದುಡ್ಡಿಲ್ದವ್ರಿಗೊಂದ್ ನ್ಯಾಯ. ಬಡವ್ರಿಗೂ, ಮಕ್ಕಳಿಗೂ, ಮರಿಗಳು. ಈಗ ಆಮೇಲೆ ನಮ್ಮನ್ನೇ ಯಾವನ್ನ ಕರ್ಕೊಂಡೋಗಿ ಏನಾನ ಮಾಡಿದ್ರೆ ಅದು ತಪ್ಪಾಗುತ್ತೆ. ಟಿವಿಗೆ ನೀವು ಮಾಧ್ಯಮದವರು ಮತ್ತು ಎಲ್ಲಾ ಟಿವಿಯರು ನೀವು ಅವ್ರಿಗೆ ಇದು ಮಾಡಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು. ಹಾಗೆ ಇನ್ನು ಮಾಡಿದ್ರೆ ಜೀವಾವಧಿ ಶಿಕ್ಷೆ ಆಗಲಿ, ನ್ಯಾಯಸ್ಥ ಆಗಿದ್ರೆ ಬಿಡುಗಡೆ ಮಾಡಿ. ಅಲ್ಲ, ದರ್ಶನ್ ಅವ್ರು ಹೊಡೆದಿಲ್ಲ. ದರ್ಶನ್ ಹೊಡೆದಿದ್ರೆ ಅವ್ರು ತಪ್ಪಾಗ್ಲಿ ಅಂತ ಹೇಳ್ತಾರೆ. ಬಟ್ ಇಲ್ಲಿಂದ ಕರ್ಸ್ಕೊಂಡಿರೋದು ಅವ್ರ ತಪ್ಪಲ್ವಾ? ತಪ್ಪು. ಒಬ್ಬ ನಮ್ಮ ಮದಕರ್ ನಾಯಕನ್ ಕೋಟೆ ಕಟ್ಟಿರೋ ಚಿತ್ರದುರ್ಗ ಜಿಲ್ಲೆಯಿಂದ ಅವನ ಅಭಿಮಾನಿಗಳು ನಾವು ನಮ್ಮ ಮನೆಗೆ ಈಗ್ಲೂ ಅವನ ಫೋಟೋ ಐತೆ. ಯಾವ ದೇವ್ರದ್ದು ಇಟ್ಟಿಲ್ಲ. ನಾನು ಅಭಿಮಾನಿನೇ. ಆ ರೀತಿ ಮಾಡಬಾರ್ದು. ಇಂಗಳದಾಳ ಗ್ರಾಮ ಪಂಚಾಯತಿ ಮೆಂಬರು, ಕುರುಮಡಿಕೆರೆ. ಇವನು ಆ ರೀತಿ ಈಗ ನಾಳೆ ನಮ್ಮನ್ನು ಕರ್ಕೊಂಡು ಕೊಲೆ ಮಾಡಿದ್ರೆ, ಇಲ್ಲಿ ಬಾರ್ಗಳು ಇರ್ತವೆ, ಕುಡಿಸ್ತಾರೆ, ಕೊಲೆ ಮಾಡಿದ್ರೆ ತಪ್ಪೇ ತಾನೆ. ಅಮಾಯಕ ಹುಡುಗ. ನಾನು ಅಪೋಲೋ ಹಾಸ್ಪಿಟ್ಲಾಗೆ ಮೊನ್ನೆ ನಾನೇ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡು ಹೋಗಿದ್ದೀನಿ. ಆ ಹುಡುಗನ ನೋಡಿದೀರಾ ನೀವು? ನೋಡಿದೀನಿ. ಬ್ಯಾಂಕ್ ಕಾಲನ್ ಅಲ್ಲಿ ಕೆಲಸ ಮಾಡಾರಂತ, ಇಲ್ಲಿ ಕೃಷ್ಣ ಲಾಡ್ಜ್ ಪಕ್ಕ ಅಪೋಲೋ ಹಾಸ್ಪಿಟಲ್ ಹತ್ರ. ಈಗ 15 ದಿನದಿಂದ ನಾನೇ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡು ಹೋಗಿದ್ದೆ ಅವ್ರ ಹತ್ರ. ಇವರು ರೇಣುಕಾ ಸ್ವಾಮಿ ಅವ್ರನ್ನ ಇತ್ತೀಚೆಗಷ್ಟೇ ಭೇಟಿ ಮಾಡಿದ್ರು. ಸೊ ಅವ್ರ ಹತ್ರ ಮೈಸೂರು ಸ್ಯಾಂಡಲ್ ಸೋಪ್ ಅದೇ ಅಂಗಡಿಯಲ್ಲಿ ಕ್ಯಾಶಿಯರ್ ಏನೋ ಆಗಿದ್ರು. ನಾನು ಈ ಬಾಕ್ಸ್ ಎಷ್ಟಪ್ಪ ಅಂದ್ರೆ 185 200 ಹಣ ತಾಳ್ರಿ ಅಂತ ಹೇಳಿ ತಗೊಂಡೋಗಿ, ನಾವು ID ಫ್ಲೈಟ್ನಾಗ 11ನೇ ಕ್ರಾಸ್ನಾಗ ಮನೆ ಬಾಡಿಗೆ ಇದ್ದೀನಿ. ನಾನು ಅಲ್ಲಿ ಹೋಗ್ತಾ ಆಲ್ರೆಡಿ ಈಗ 15 ದಿನದಿಂದ ನಾನು ಭೇಟಿ ಮಾಡಿ ಮಾತಾಡಿದ್ದೀನಿ. ಥ್ಯಾಂಕ್ ಯು ಸರ್. ಸೊ ಅವರನ್ನ ಭೇಟಿ ಮಾಡಿದ್ರು ಅವರು. ಸೊ ಅಂದ್ರೆ ಭೇಟಿ ಮಾಡಿದ್ರು ಅಂದ್ರೆ ಅಪೋಲೋ ಫಾರ್ಮಸಿ ಇಲ್ಲೇ ಒಂದು ಕೈ ಅಳತೆ ದೂರದಲ್ಲಿದೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್. ಅವ್ರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಅಲ್ಲೋಗಿ ಫಾರ್ಮಸಿಯಲ್ಲಿ ಅವ್ರನ್ನ ನೋಡಿ ಮಾತಾಡ್ಸಿದ್ದಾರೆ.